ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಟ್ರಿಮ್ಮರ್ ಹೆಡ್ಗೆ ನೈಲಾನ್ ರೋಪ್ ಸುತ್ತೋದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀವಿ. ಫಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡು ಬಿಚ್ಕೋಬೇಕಾಗತ್ತೆ. ಬಿಚ್ಕೊಂಡು ಹಾಕೋಬೋದು, ಅಲ್ಲೂ ಹಾಕೋಬೋದು. ಟ್ರಿಮ್ಮರ್ ಹೆಡ್ ಇದು ನೋಡಿರಿ, ಇದು ಟ್ರಿಮ್ಮರ್ ಹೆಡ್. ಈ ಟ್ರಿಮ್ಮರ್ ಹೆಡ್ಗೆ ಯಾವ ರೀತಿ ನೈಲಾನ್ ರೋಪ್ ಸುತ್ತೋದು ಅಂತೇಳಿ ತೋರಿಸ್ತೀವಿ. ಇದು ಬಂದು ಈ ಕಡೆ ಎರಡು ಕಡೆ ಪ್ರೆಸ್ಸಿಂಗ್ ಇರುತ್ತೆ, ಲಾಕಿಂಗ್ ಇರುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಈಸಿ ಟು ಓಪನ್ ಇರುತ್ತೆ. ನೋಡಿ, ಇದು ಸಿಂಪಲ್ಲಾಗಿ ಬಂತು. ಸಿಂಪಲಾಗಿ ಬಂದಿದ್ದು ಈ ಕಡೆ ಎತ್ತಿಟ್ಕೊಂಡು ಇದು ಲಾಕ ಬಿಡಿಸ್ಕೊಂಡು, ಇದು ಕಟ್ಟಾಗಿದ್ದರೆ ಲಾಕ್ ಇರಲ್ಲ. ಇದು ಹಿಂಗಿರುತ್ತೆ. ಇದೀಗ ರೋಪ್ ಸುತ್ತೋದು ಯಾವ ರೀತಿ ಅಂದರೆ, ಈಗ 1 ಮೀಟ್ರು ಅಥವಾ 2 ಮೀಟ್ರು ರೋಪ್ ಇತ್ತು ಅಂದರೆ, 1 ಮೀಟ್ರು ಅಥವಾ 2 ಮೀಟ್ರು ಇತ್ತು ಅಂದರೆ ಒಂದು 4 ಬಿಟ್ಟು ಅಂದರೆ 2 ರಿಂದ 3 ಇಂಚ್ ಹಿಂದೆ ಮುಂದೆ ಸುತ್ಕೋಬೇಕು. ಇದು ರೋಪ್ ಹಿಂಗಿರುತ್ತೆ ನೋಡಿರಿ. ಇಲ್ಲಿ ಲಾಕ್ ಇರುತ್ತೆ, ಲಾಕ್ ಮಧ್ಯದಲ್ಲಿ ಲಾಕ್ ಇರುತ್ತೆ. ಲಾಕಿಗೆ ಈ ಥರ ಸಿಗಿಸ್ಕೊಂಡು ಈ ಥರ ಒಂದೇ ಕಡೆಗೆ ರೊಟೇಟ್ ಮಾಡಬೇಕು. ಎರಡು ಲೇಯರ್ ಇರುತ್ತೆ. 2 ಲೇಯರಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇದು ಕೂರಿಸ್ಕೋಬೇಕು. ಈ ಥರ ಕೂರಿಸ್ಕೊಂಡ್ಮೇಲೆ ಇಲ್ಲಿ ಲಾಕ್ ಇರುತ್ತೆ, ಲಾಕಿ ಕೂರಿಸ್ಕೋಬೇಕು. ಈ ಥರ ಲಾಕಿ ಕೂರಿಸ್ಕೊಳ್ಳೋದು ಯಾಕೆಂದರೆ ಟೈಟು ಇರುತ್ತೆ ಮತ್ತು ಬಿಚ್ಚಿಣತೆ ಅಂತ ಕೂರಿಸ್ಕೊಂತೀವಿ ಅಷ್ಟೇ. ಇದಕ್ಕೆ ಕರೆಕ್ಟಾಗಿ ಇಲ್ಲಿ ನೋಡಿ ಈ ಥರ ಕೂರಿಸ್ಕೊಂಡು ಈ ಲಾಕ್ನ ಬಿಚ್ಚಿ ಈ ಲಾಕ್ಗಳಿಗೆ ಸೇರಿಸ್ಕೋಬೇಕು. ಇದು ಸೇರಿಸಿದ ಮೇಲೆ ಇದು ಸಿಂಪಲ್ ಇರುತ್ತೆ, ರಿಸ್ಕ್ ತಗೊಳ್ಳೋದೇನಿರಲ್ಲ. ಇದು ಓಪನ್ ಇರೋ ಜಾಕೆ ಈ ಲಾಕ್ ಬರಬೇಕು, ಇದು ಲಾಕ್ ಇರೋ ಜಾಕೆ ಇದು ಬರಬೇಕು. ಈ ಥರ ನೋಡ್ಕೊಂಡು ಈ ಥರ ಕೂರಿಸ್ಕೊಳ್ಳೋದಷ್ಟೇ. ಸಿಂಪಲಾಗಿ ಕೂರಿಸ್ಕೋಬೋದು. ರೈತರು ಕೆಲವರು ಭಾರಿ ಸ್ಪೀಡಾಗಿ ಮಾಡ್ಕೊಂಡು ಹೋಗಿ ಎಡವಟ್ಟಾಗುತ್ತೆ. ನೋಡಿ, ಲಾಕ್ ಆಯಿತು, ಕರೆಕ್ಟಾಗಿ ಫಿಟ್ಟಿಂಗ್ ಆಯಿತು. ರನ್ ಮಾಡಿ ತೋರಿಸ್ತೀವಿ ಇದನ್ನೀಗ. ಅಥವಾ ಬಿಚ್ಕೊಂಡಾಗ ಇದರಲ್ಲಿ ಈ ಲಾಕ್ ಇಲ್ದಲೇ ಕೂರಿಸ್ಬೇಡಿ. ಲಾಕ್ ಇಲ್ದಲೇ ಕೂರಿಸಿದ್ರೆ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಇದು ಜಾಮ್ ಆಗ್ಬಿಡುತ್ತೆ. ಹೋಗಿ ಇಲ್ಲಿ ಲಾಕ್ ಕೂರಿಸ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಕೂರಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇದು ಉಲ್ಟಾ ಥ್ರೆಡ್ ಬರುತ್ತೆ. ಇದು ಉಲ್ಟಾ ಥ್ರೆಡ್ ಬರೋದ್ರಿಂದ ತಿರ್ಕೊಂಡ್ಮೇಲೆ ಫಿಟ್ಟಿಂಗ್ ಆಗಿದೆ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ರನ್ನಿಂಗ್ ಆಗ್ತದೆ ನೋಡಿ.